ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರ ಸಂಚಾರ. ನಿಮ್ಗಾರ ಗೊತ್ತಿದ್ದ ನಾವು ಸೈಕಲ್ ಮೇಲೆ ಆಲ್ ಕರ್ನಾಟಕ ಟೂರ್ ಮಾಡಿದ್ದು. ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡಿರಿ, ಹೋಮ್ ವರ್ಕೌಟು. ಯಾಕಂದ್ರೆ ನೆಕ್ಸ್ಟ್ ಪ್ಲ್ಯಾನ್ ಸಲ ಫಿಟ್ ಆಗಿರ್ಬೇಕಲ್ಲ. ಈಗ ಒಂದು 30 ದಿವಸ ಚಾಲೆಂಜ್ ಅದ. ಡೈಲಿ 30 ದಿವಸ ಡೈಲಿ ಎಕ್ಸಸೈಸ್ ಮಾಡಿರಿ. ಮತ್ತು ನಮ್ದು ಎಕ್ಸಸೈಸ್ ಹೆಂಗಿರ್ತದೆ ಅಂದ್ರೆ ಫುಲ್ ಬಾಡಿ ಇರ್ತದೆ ಡೈಲಿ. ಈಗ ಅವರೆಲ್ಲ ಹೇಳ್ತಾರಲ್ಲ, ಹಿಂಗೆ ಒಂದು ದಿವಸ ಲೆಗ್ಸ್ ಮಾಡಿರಿ, ಒಂದು ದಿವಸ ಸ್ಟಮಕ್ ಮಾಡಿರಿ, ಒಂದು ದಿವಸ ಆರ್ ಮಾಡಿರಿ, ಒಂದು ದಿವಸ ಚೆಸ್ಟ್ ಮಾಡಿರಿ ಅಂತ. ಬಟ್ ಹಾಗಿಲ್ಲ. ನಮಗೂ ನಾವು ಆಲ್ ಕರ್ನಾಟಕ ಸೈಕಲ್ ಮೇಲೆ ಹೋಗೋ ಮುಂಚೆ ಭೀ ಎಕ್ಸಸೈಸ್ ಮಾಡ್ತಿದ್ದೆವು. ಅದು ಫುಲ್ ಬಾಡಿನೇ ಮಾಡ್ತಿದ್ದೆವು. ಅದ್ರಲ್ಲಿಂದ ನಮಗೂ ಬೆನಿಫಿಟ್ ಸಿಕ್ಕ್ಯದು, ಇಂಪ್ರೂವ್ಮೆಂಟ್ ಭೀ ಸಿಕ್ಕ್ಯದು. ಹಾಗೆ ಈಗ ಭೀ ಅದೇ ಸ್ಟಾರ್ಟ್ ಮಾಡಿರಿ. ಈಗ ನಮ್ಮ ಜೊತೆ ನೀವು ಭೀ ಮಾಡಿರಿ ಡೈಲಿ ಹೋಮ್ ವರ್ಕೌಟು ವಿತೌಟ್ ನೋ ಇಕ್ವಿಪ್ಮೆಂಟ್ಸ್. ಯಾವುದೇ ಇಕ್ವಿಪ್ಮೆಂಟ್ಸ್ ಬಳಸಲ್ದೇ ಮಾಡ್ತೇವೆ. ಬಳಸಿದ್ರೆ ಇಟ್ಕಿ ಅವೇ ಹಿಂಗೆ ಮನೇಲಿ ಯಾವ ಸಿಗ್ತಾವೆ ಅವೇ. ಇವಾಗ ಒಂದು 30 ದಿವಸ ಡೈಲಿ ಮಾಡಿರಿ ಚಾಲೆಂಜು. ಮತ್ತು ನಮ್ಮದು ಚಾನಲ್ನಲ್ಲಿ ಯಾರು ಹೊಸರು ಇದ್ದೀರಿ ಅವರು ಹೋಗಿ ನೋಡ್ಬೋದು ಹಳೆ ವೀಡಿಯೋ ಎಲ್ಲ. ನಾವು ಆಲ್ ಕರ್ನಾಟಕ ಎಲ್ಲ ತಿರುಗಿದೇವೆ ಸೈಕಲ್ ಮೇಲೆ. ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ನೋಡಿರಿ, ಟೈಮ್ ವೇಸ್ಟ್ ಮಾಡಲ್ದೇ ಸ್ಟಾರ್ಟ್ ಮಾಡಿರಿ ಎಕ್ಸಸೈಸ್. ಫಸ್ಟು ವಾರ್ಮಪ್ಲಿಂದ ಸ್ಟಾರ್ಟ್ ಮಾಡಿರಿ. ಅಂದ್ರೆ ಹಿಂಗೆ ಸ್ಟ್ರೆಚಿಂಗ್ ಎಲ್ಲ ಮಾಡಬೇಕು. ಫಸ್ಟು ಒಂದು 2 ನಿಮಿಷ ಎಲ್ಲ ಫುಲ್ ಬಾಡಿ ಸ್ಟ್ರೆಚಿಂಗ್ ಮಾಡಿದ ಮೇಲೆ ನಮ್ಮ ಮೇನ್ ಎಕ್ಸಸೈಸಿಗೆ ಹೋಗರಿ. ಸ್ಟಾರ್ಟ್ ಮಾಡಿರಿ. ಮ್ಯಾಲಿಂದ ಸ್ಟಾರ್ಟ್ ಮಾಡಿರಿ. ಫಸ್ಟ್ ನೆಕ್ ರೊಟೇಷನ್ ಮಾಡಿರಿ. ಒಂದು 5 ರೌಂಡು ಸ್ಟೇಟ್ ಅಂದ್ರೆ ಕ್ಲಾಕ್ ವೈಸು, 5 ರೌಂಡ್ ಆ್ಯಂಟಿ ಕ್ಲಾಕ್ ವೈಸ್. ಐದು ಐತಿಗೆ ಈಗ ಉಲ್ಟಾ ಹಿಂಗೆ. ಸ್ಲೋಲಿ ಮಾಡಬೇಕು. ಹಿಂಗೆ ನೆಕ್ ಮೇಲೆ ಪ್ರೆಷರ್ ಬಿಡ್ಕೊಡೋಲ್ಲ ಪ್ಲೇ. ಇವಾಗ ನಿಮ್ಗೆ ಯಾವ ಟೈಪ್ದಾಗ ಬೇಕು ಆ ಟೈಪ್ದಾಗ ನಿಮ್ಮ ಬಾಡಿ ಅಲ್ಲೆಲ್ಲಿ ಸ್ವಲ್ಪ ಹಿಂಗೆ ಹಿಡ್ಕೊಂಡಿದ್ದದ ಅಲ್ಲೆಲ್ಲಿ ಸ್ವಲ್ಪ ಹಿಂಗೆ ರಿಲ್ಯಾಕ್ಸ್ ಮಾಡ್ಕೊರಿ. ಡೈಲಿ ಒಂದು 30 ನಿಮಿಷ ಮಾಡ್ದೇವು ಅನ್ಕೋರಿ, ಫಿಟ್ಟಾಗಿರ್ತೇವೆ. ಡೈಲಿ ಒಂದು 30 ನಿಮಿಷ ಮಾಡ್ತೇವೆ ಎಕ್ಸಸೈಸು. ಇವಾಗ ಮೇನ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರಿ. ಮತ್ತು ಯಾವುದೇ ಎಕ್ಸಸೈಸ್ ಮಾಡಿದ್ರು ಭೀ ಒಂದೊಂದು ಎಕ್ಸಸೈಸ್ 3 ಸೆಟ್ ಇಲ್ದ್ರು 4 ಸೆಟ್ ಮಾಡಬೇಕು. ನಾವು 3 ಸೆಟ್ ಮಾಡಿರಿ. ಇವಾಗ ಮೇನ್ ಎಕ್ಸಸೈಸ್ ಎಲ್ಲಕ್ಕಿಂತ ಬೆಸ್ಟ್ ಅಂದರು ಅಪ್ಪರ್ ಬಾಡಿ ಸಲ ಪುಷಪ್. ಪೂರ ನಮ್ಮದು ಚೆಸ್ಟು ಮತ್ತು ಆರ್ಮ್ಸು ಎಲ್ಲನೇ ಕವರ್ ಆಯ್ತದು. ಪುಷಪ್ಲಿಂದ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡ್ರಿ ಬರ್ರಿ. ನೋಡಿರಿ, ಸ್ಟಾರ್ಟ್ ಮಾಡ್ರಿ ಪುಷಪ್ಪು. 15 ಒಂದು ಸೆಟ್ ಮಾಡಿರಿ. 15 ಫಸ್ಟು ಸ್ಟಾರ್ಟಿಂಗ್ ಅದಲ್ಲ. ಮುಂದೆ ಒಂದು ಆ್ಯಡ್ ಮಾಡ್ಕೊತ ಹೋಗ್ರಿ. 1 2 1 2. ಇವಾಗ ಸ್ಟಾರ್ಟ್ ಮಾಡ್ರಿ. ನೋಡ್ರಿ, ಹಿಂಗೆ ಒಂದು ಶೋಲ್ಡರ್ ಲೆವೆಲ್ ಇದು ತೊಗೋಬೇಕು ಕರೆಕ್ಟು. ಶೋಲ್ಡರ್ ಲೆವೆಲ್ ತೊಗೊಂಡು ಪುಷಪ್ ಯಾವಾಗ ಭೀ ಹಿಂಗೆ ಹೋಗ್ಬೇಡ್ದು ಕೈ. ಯಾವಾಗ ಭೀ ಹಿಂಗೆ ಹಿಂದಕ್ಕೆ ಬರ್ಬೇಕು ಕೈ. ಸ್ಟಾರ್ಟ್ ಮಾಡ್ರಿ. ನೋಡಿ, 1 2 3 4 5 6 7 8 9 10 11 12 13 14 15 ಈ ಟೈಪ್ದಾಗ. ಇದು ನಮ್ದು 2ನೇ ಎಕ್ಸಸೈಸು. ಸಿಟಪ್ ಅಂತಾರು, ನಾವು ಕನ್ನಡದಾಗ ಊಟಬೇಟ್ ಅಂತೀವಿ. ಇವು ಭೀ ನಮ್ಮದು ಇಲ್ಲಿ ಪೂರ ಲೋವರ್ ಬಾಡಿ ಸಲಕ್ಕೆ ಬೆಸ್ಟು. ಇವು ಒಂದು 15 ಮಾಡಿರಿ. ಇವು ಮೇನ್ ಎಕ್ಸಸೈಸ್ಗಳು ಅವ. ಇವತ್ತು ಮೇನ್ ಮಾಡಿರಿ, ಸ್ವಲ್ಪ ಕಮ್ಮಿ ಮಾಡಿರಿ. ನಾಳಿಂದ ಡೈಲಿ ಒಂದೊಂದು ಆ್ಯಡ್ ಮಾಡ್ಕೊತ ಹೋಗ್ರಿ. ಸ್ಟಾರ್ಟ್ ಮಾಡ್ರಿ. ನೋಡ್ರಿ, ಹಿಂಗೆ ಪ್ರಾಪರ್ ಹಿಂಗೆ ನಿಂತ್ಕೊಂಡು ಹಿಂಗೆ. ಇದು 1 2 3 4 5 6 7 8 9 10 11 12 13 14 15 ಒಂದು ಆಯ್ತು ನೋಡಿರಿ. ಅವು ಪುಷಪ್ ಕಂಪ್ಲೀಟ್ ಅದು ಇದು ಅದು. ಇವಾಗ ಹಿಂಗೆ ಕ್ರಂಚಸ್ ನೆಕ್ಸ್ಟ್. ಯಾಕಂದ್ರೆ ಹಿಂಗೆ ಒಂದೇ ಸತಿ ಪುಷಪ್ಪೇ 3 ಸೆಟ್ ಮಾಡಿದೆ ಅಂದ್ರೆ ಎನರ್ಜಿ ಇರಲ್ಲ. ಅದ್ರ ಸಲಕ್ಕೆ ಪುಷಪ್ ಆಗಿದ್ಮೇಲೆ ಸಿಟಪ್ ಆಗಿದ್ಮೇಲೆ ಕ್ರಂಚಸ್. ಇವು ಉಟ್ಬಿಟ್ಟವು ನೋಡ್ರಿ. ಹಿಂಗೆ ಹಾಫ್ ನಿಂತು ಹಿಂಗೆ ಮಾಡಿದ್ರು ಭೀ ಭಾಳ ಎಫೆಕ್ಟಿವ್ ಆಯ್ತವು. ಬಟ್ ಇವು ಮುಂದೆ ಆ್ಯಡ್ ಮಾಡಿರಿ. ಇವಾಗೇ ಬ್ಯಾಡ್ದು. ಮುಂದೆ ಭಾಳ ಮಾಡವ. ಇವಾಗ ಫಸ್ಟ್ ಡೇ ಅದಲ್ಲ, ಈ ಟೈಪ್ ಭೀ ಮಾಡ್ಬೋದು. ಈಗ ಸ್ವಲ್ಪ ನಾರ್ಮಲ್ ಮಾಡಿರಿ. ಮುಂದೆ ಇನ್ನೂ ಡೈಲಿ ಆ್ಯಡ್ ಮಾಡ್ಕೊತ ಹೋಗ್ರಿ. ಇವಾಗ ಇದು 3ನೇದು.
ನಿಂಬಲ್ಲಿ ಯೋಗ ಮ್ಯಾಟ್ ಇದ್ರೆ ಯೋಗ ಮ್ಯಾಟ್ ಬಳಸಿ. ಆಮೇಲೆ ಇಲ್ಲ ಈಗ ಸಾಯಲ್ಲಿ ಮಾಡಿದ್ದು ಯೋಗ ಮ್ಯಾಟ್ ಇದ್ರೂ ಭೀ ಬೆಸ್ಟು, ಅಂದ್ರೆ ಯಾವ್ದಾರ ಹಿಂಗೆ ಸಾಯಿಲ್ ಟೈಪ್ದಾಗ ಇದ್ರೂ ಭೀ ಬೆಸ್ಟು. ಇವಾಗಿದು ಕ್ರಂಚಸ್ಸು, ಇದು ಸ್ಟಮಕ್ ಸೆಲೆಕು, ಲೆಗ್ಸ್ ಆಯಿತು, ಸ್ಟಮಕು ಮತ್ತು ಅಪ್ಪರ್ ಚೆಸ್ಟರ್ ಆಗಿದೆ. ಇದ್ರ ಸೆಲೆಕ್ಟ್ ಸ್ಟಮಕ್ ಸೆಲೆಕ್ಟ್. ಇವು ಭೀ ಬಕ್ಕಲ್ ಟೈಪ್ ಮಾಡ್ಬೋದು, ಬಟ್ ಇದು ಎಫೆಕ್ಟಿವ್ ಅದ. ನಾ ಮಾಡಿ ನೋಡಿದ ಪೈಲ ಮುಂಚೆ ಭೀ ಎಫೆಕ್ಟಿವ್ ಅದ. ಹಿಂಗೆ ಪ್ರಾಪರ್ ಹಿಂಗೆ ಇಕ್ಕಿ ಹಿಂಗೆ ಒಂದು ಇಲ್ಲಿ ನಿಮ್ಗೆ ಇಲ್ಲದ್ರೆ ಏನಾರ ಡಂಬಲ್ಸು ಏನಾರ ಇಕ್ಕೋಬೋದು ಇಲ್ಲಿ ಕಾಲ ಮೇಲೆ. ಹಿಂಗೆ ಇದು ಆಗೋದು ರೀ, ಹೇಳಕ್ಕೆ ಇದು ಆಗೋದು. 2 3 4 5 6 7 8 ಒಂದು ಏಳು ಹಿಂಗೆ ಬಲ್ಲಿಗೆ ಕೊಡ್ರಿ. 9 10 11 12 13 14 15. ಸ್ವಲ್ಪ ಹಳ್ಳಗೆ ಬೆವರು ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಇವಾಗ ಫಸ್ಟ್ ಡೇ ಅದ, ಮತ್ತು ನಾಳೆಗೆ ಮಾಡಬೇಕಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಕಮ್ಮಿ ಮಾಡಿರಿ. ಇವಾಗ ಪೂರ ಒಂದು ರೌಂಡ್ ಮುಗಿತು ನೋಡ್ರಿ. ಈಗ ಡೈಲಿ ಇವು ಎಕ್ಸಸೈಸ್ಗಳು ಡೈಲಿ ಒಂದೊಂದು ಎರಡು ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಈಗ ಸ್ಟೆಪ್ ಆಯಿತು, ಸಿಟಪ್ ಆಯಿತು, ಕ್ರಂಚಸ್ ಆಯ್ತು. ಇವಾಗ ಇನ್ನೂ ಏನು ಭೀ ಆ್ಯಡ್ ಮಾಡಿ ಮುಂದೆ ಆ್ಯಡ್ ಮಾಡ್ಕೋತ ಹೋಗಿ, ಇಷ್ಟೇ ಸಾಕು. ಇವಾಗ ಎಲ್ಲದ್ರದ್ದು ಒಂದೊಂದು ರೌಂಡ್ ಆಯ್ತು ನೋಡ್ರಿ. ಪುಷಪ್ ಆಯಿತು, ಸಿಟಪ್ ಆಯಿತು, ಕ್ರಂಚಸ್ ಆಯಿತು. ಇವೇ ಈಗ ಇನ್ನೂ 2 ಸರ್ತಿ ಮಾಡಬೇಕು. ಈಗ ಒಂದು ಸರ್ತಿಯಾಗಿ 3 ಸೆಟ್ ಮಾಡಬೇಕು. ಮತ್ತು ಅಂದರೆ ಬಾಡಿಗೆ ಎಫೆಕ್ಟ್ ಬೀಳ್ತದೆ. ಇವಾಗ ನಾ ಮಾಡ್ತಾ ಈಗ ನಾ ನೆಕ್ಸ್ಟು ನೀವು ಭೀ ಮಾಡಿರಿ. ಯಾಕಂದ್ರೆ ಹಿಂಗೆ ಕಂಟಿನ್ಯೂ ಮಾಡೋದ್ರೆ ವೀಡಿಯೋ ಭಾಳ ದೊಡ್ಡದಾಯ್ತದೆ. ಅದ್ರ ಸಲುವಾಗಿ ಈಗ ನಾ ಮಾಡ್ತೀನಿ, ನೀವು ಮಾಡಿರಿ. ಮತ್ತು ಯಾರು ಚಾನಲ್ನಲ್ಲಿ ಹೊಸರಿದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಹಳೆ ರೀತಿನವ್ರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹಾಗೆ ಎಲ್ಲರಿಗೆ ಸ್ವಲ್ಪ ತಿಳಿಸ್ರಿ, ಡೈಲಿ ಎಕ್ಸಸೈಸ್ ಮಾಡಿ ಫಿಟ್ ಆಗಿರ್ರಿ. ಅದೇ ನಾಳೆಗೆ ವೀಡಿಯೋದಾಗ ಸಿಗರಿ. ಹೋಮ್ ವರ್ಕೌಟ್ ಅದ ನೋಡ್ರಿ. ಇದು ಹಿಂಗೆ ವೆದರ್ ಭೀ ಎಲ್ಲ ಚಂದ ಅದ. ಮುಂಜಾನೆ ಒಂದು 6ಕ್ಕೆ ಸ್ಟಾರ್ಟ್ ಮಾಡಿದ್ರು ನಡೀತದೆ, 6ರಿಂದ 6:30ವರೆಗೆ. ಮತ್ತು ಡೈಲಿ ಮಾಡಿರಿ. ಇನ್ನು ಮುಂದೆ ಭಾಳಷ್ಟು ಎಕ್ಸಸೈಸ್ ಮಾಡ್ಲಕ್ಕು ಮುಂದೆ ಡೈಲಿ ಒಂದೊಂದು ಆ್ಯಡ್ ಮಾಡ್ಕೊತ ಹೋಗ್ರಿ. ಹಾಗೆ ಮುಂದೆ ಇದರಲ್ಲಿ ಯೋಗನೂ ಆ್ಯಡ್ ಮಾಡಿರಿ. ಥ್ಯಾಂಕ್ ಯು.